ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಪಕ್ಷದ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಬೂತ್ ಮಟ್ಟದ ಕಾರ್ಯಕರ್ತರ ಒಂದು ಪರಿಶ್ರಮದಿಂದ ನಮ್ಮ ಮಹಿಳಾ ಸಮಾವೇಶಗಳು ವಿಶೇಷವಾಗಿ, ಯಾಕೆಂದ್ರೆ ನಮ್ಮ ಕ್ಷೇತ್ರದಲ್ಲಿ ಮಹಿಳಾ ಮತದಾರ ಹೆಚ್ಚಿಗೆ ಇರೋದ್ರಿಂದ ಅವರನ್ನ ಯಾಕೆ ಭಾರತೀಯ ಜನತಾ ಪಕ್ಷಕ್ಕೆ ಮೋದಿಜಿಯವರಿಗೆ ವೋಟ್ ಹಾಕ್ಬೇಕು ಅಂತ ಹೇಳಿ ನಮ್ಮ ಮಹಿಳಾ ಮೋರ್ಚಾದ ಮುಖಾಂತರ, ಪೇರೆಂಟ್ ಬಾಡಿ ಮುಖಾಂತರ ತುಂಬಾ ಯಶಸ್ವಿಯಾಗಿ ಕಾರ್ಯಕ್ರಮಗಳು ಆಗ್ತಾ ಇದೆ. ತುಂಬಾ ಒಳ್ಳೆ ರೀತಿಯಂತ ಒಂದು ವಾತಾವರಣ, ಒಟ್ಟಾಗಿ ಈ ಚುನಾವಣೆಯ ಒಂದು ತೇರನ್ನ ಎಳೆಯಲಿಕ್ಕೆ ಎಲ್ಲರೂ ಕೂಡ ಹಗಲು ರಾತ್ರಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ತಮಗೆಲ್ಲರೂ ಕೂಡ ಗೊತ್ತಿದೆ, ಇಡೀ ಪ್ರಪಂಚದಲ್ಲಿ ದೊಡ್ಡ ಒಂದು ರಾಜಕೀಯ ಪಕ್ಷ, ಒಂದು ಪೊಲಿಟಿಕಲ್ ಪಾರ್ಟಿ ಒಂದು ಕಾಲದಲ್ಲಿ ಕಮ್ಯುನಿಸ್ಟ್ ಇತ್ತು. ಈಗ ಇವತ್ತಿನ ಅಧ್ಯಕ್ಷ ಅಂತ ನಡ್ಡಾಜಿ ಇರ್ಬೋದು, ಹಿಂದಿನ ಅಧ್ಯಕ್ಷಗಳ ಒಂದು ನೇತೃತ್ವದಲ್ಲಿ ಅತ್ಯಂತ ಹೆಮ್ಮೆ ಅಂತ ಹೇಳ್ಬೋದು, ಇವತ್ತು ಇಡೀ ಪ್ರಪಂಚದಲ್ಲಿ ಅತ್ಯಂತ ಒಂದು ರಾಜಕೀಯ ಪಕ್ಷದ ಒಂದು ಸದಸ್ಯತ್ವ ಆದಂತ ಏಕೈಕ ಪಾರ್ಟಿ ಅಂದ್ರೆ ಅದು ಭಾರತೀಯ ಜನತಾ ಪಕ್ಷ. ಸುಮಾರು 18 ಕೋಟಿಗಿಂತ ಹೆಚ್ಚಿನ ಒಂದು ಮೆಂಬರ್ಶಿಪ್ ಅನ್ನ ಆಗಿದೆ. ಯಾಕೆ ಈ ವಿಚಾರವನ್ನ ಇವತ್ತು ಪ್ರಸ್ತಾಪವನ್ನ ಮುಂದೆ ನಾನು ಮಾಡ್ತಾ ಇದ್ದೀನಿ ಅಂದ್ರೆ, 1980 ಏಪ್ರಿಲ್ 6ಕ್ಕೆ ನಮ್ಮ ಪಕ್ಷ ಸಂಸ್ಥಾಪನೆ ಆದಂತ ಒಂದು ದಿನ. ಹಾಗಾಗಿ ನಾಳೆ 6ನೇ ತಾರೀಕಿಗೆ ಇಡೀ ರಾಷ್ಟ್ರಾದ್ಯಂತ ಪಕ್ಷದ ಸಂಸ್ಥಾಪಕ ದಿನಾಚರಣೆಯನ್ನ ಬೂತ್ ಮಟ್ಟದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನೆರವೇರ್ತಾ ಇದೆ. ಮತ್ತೆ ಅಲ್ಲಿ ಪ್ರತಿಜ್ಞಾ ವಿಧಿಯನ್ನು ಕೂಡ ಮೂಲ ಸಿದ್ಧಾಂತ, ಭಾರತೀಯ ಜನತಾ ಪಾರ್ಟಿಯ ಮೂಲ ಸಿದ್ಧಾಂತ ಏಕಾತ್ಮ ಮಾನವತಾವಾದ, ದೀನ್ ದಯಾಳ್ ಜಿಯವರ ಒಂದು ಸಂದೇಶ ಏನಿದೆ ಅದನ್ನ ಇವತ್ತು ನಮ್ಮ ಪಕ್ಷದಲ್ಲಿ ನಾವೆಲ್ಲರೂ ಕೂಡ ಅದನ್ನ ಜೋಡಿಸ್ಕೊಂಡು ನಮ್ಮ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದೀವಿ. ನೀತಿಯನ್ನ ಖಂಡಿಸಿ ಪಕ್ಷದಲ್ಲಿ 10-20 ವರ್ಷಗಳ ಕಾಲ ದುಡಿದಂತ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಬಿಜೆಪಿಯ ಅಭಿವೃದ್ಧಿಯನ್ನ ಮತ್ತು ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಮತ್ತೆ ದೇಶ ಪ್ರೇಮ, ಜಿಲ್ಲೆಯ ಸಮತ ಅಭಿವೃದ್ಧಿ ಮಾಡುವಂತ ಬಿ.ವೈ. ರಾಘವೇಂದ್ರ ಅವರನ್ನ ಮೆಚ್ಚಿ ಇವತ್ತು ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ. ಐಡಿಯಲ್ ಗೋಪಿರವರು ನಮ್ಮ ಪಕ್ಷದ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನಿಂದ ಬಿಜೆಪಿ ಸೇರ್ಪಡೆಗೊಂಡಂತಹ ಕಾರ್ಯಕರ್ತರಲ್ಲಿ ಇಷ್ಟೇ ಹೇಳೋದು, ನಾನು ನಿಮ್ಮೆಲ್ಲರನ್ನ ನಾವು ಪ್ರೀತಿಯಿಂದ ನಮ್ಮ ಪಕ್ಷದಲ್ಲಿ ತೊಡಗಿಸಿಕೊಂಡು ನಮ್ಮ ಕಾರ್ಯಚಟುವಟಿಕೆಗಳಲ್ಲಿ ಭಾಗಿಯಾಗುವ ನಿಟ್ಟಿನಲ್ಲಿ ನಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗಿ ನಮ್ಮ ಪಕ್ಷದಲ್ಲಿ